ನಮಸ್ಕಾರ ಎಲ್ಲರಿಗೂ. ಇವತ್ತು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನಲ್ಲಿರೋ ಹೊಸಹೊಳಲು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪುರಾತನವಾದ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿರೋ ಈ ದೇವಸ್ಥಾನವನ್ನ ಸರಿಸುಮಾರು 11 ಅಥವಾ 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರಬಹುದು ಎನ್ನಲಾಗಿದೆ. ಮುಂಭಾಗದಿಂದ ನೋಡಿದಾಗ ಸಾಮಾನ್ಯವಾದ ದೇವಸ್ಥಾನದಂತೆ ಕಂಡ್ರೂ ಈ ದೇವಸ್ಥಾನದ ಒಳಾಂಗಣ ಮತ್ತು ಹೊರಾಂಗಣ ತುಂಬಾನೇ ಆಕರ್ಷಕವಾಗಿದೆ. ನಕ್ಷತ್ರಾಕಾರದ ಜಗಲಿಯ ಮೇಲೆ ಕಟ್ಟಿರುವ ಈ ದೇವಸ್ಥಾನ ತ್ರಿಕೂಟ ಚಲಶೈಲಿಯಲ್ಲಿದೆ. ಅಂದರೆ ಒಂದೇ ದೇವಸ್ಥಾನದಲ್ಲಿ 3 ಗೋಪುರ ಇರುವಂಥದ್ದು. ಹೊರಾಂಗಣದಲ್ಲಿ ರಾಮಾಯಣ, ಮಹಾಭಾರತ ಹಾಗೂ ಭಾಗವತಕ್ಕೆ ಸಂಬಂಧಪಟ್ಟಂತಹ ಕೆತ್ತನೆಗಳಿದ್ದು, ಇದರ ಜೊತೆಗೆ ಗಣೇಶ, ಸರಸ್ವತಿ ಹಾಗೂ ಮಹಾವಿಷ್ಣುವಿನ ಹಲವು ಮೂರ್ತಿಗಳನ್ನು ಕೆತ್ತಲಾಗಿದೆ. ಒಳಾಂಗಣದಲ್ಲಿ ಸೂಕ್ಷ್ಮ ಕೆತ್ತನೆಗಳಿರುವ ಕಂಬಗಳಿದ್ದು ಶ್ರೀ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ ಹಾಗೂ ವೇಣುಗೋಪಾಲ ಸ್ವಾಮಿಯ ಸುಂದರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೈಸೂರಿನಿಂದ 57 ಕಿಲೋಮೀಟರ್ ದೂರದಲ್ಲಿರೋ ಹೊಸಹೊಳಲು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಗವಂತನ ದರ್ಶನ ಮಾಡೋದ್ರ ಜೊತೆಗೆ ಸುಂದರವಾದ ವಾಸ್ತುಶಿಲ್ಪವನ್ನ ಕಣ್ತುಂಬಿಕೊಳ್ಳೋದನ್ನ ಯಾರೂ ಮರಿಬೇಡಿ.